ಈ ಮನೆಯಲ್ಲಿ ನಾವು ವಾಸ್ತುಶಿಲೆಗಾಗಿ ಬರಲು ಮುಖ್ಯ ಕಾರಣವೆಂದರೆ, ಈ ಮನೆಯವರಿಗೆ ಸ್ವಲ್ಪ ವಾಮಾಚಾರದ ತೊಂದರೆಗಳಿಂದ ಅವರು ಭಯಪಟ್ಟು ನಮ್ಮನ್ನು ಕರೆಸಿದ್ದಾರೆ. ಅದಲ್ಲದೆ ಇನ್ನೊಂದು, ನಾವು ಇಲ್ಲಿ ಬಂದ ಮೇಲೆ ನೋಡಿರುವ ಕೆಲವು ದೋಷಗಳೆಂದರೆ, ದಿಕ್ಕುಗಳನ್ನು ಪರಿಗಣಿಸಿ ವಾಸ್ತು ಸಿದ್ಧಾಂತದ ಪ್ರಕಾರ ಪರಿಶೀಲನೆ ಮಾಡಿದಾಗ ಒಟ್ಟು 16 ದಿಕ್ಕುಗಳಲ್ಲಿ ಒಂದು ನೈಋತ್ಯ, ಪೂರ್ವ ಮತ್ತು ಬ್ರಹ್ಮಸ್ಥಾನ ಪ್ರಮುಖ ದೋಷಗಳಾಗಿ ನಮಗೆ ಕಂಡುಬಂದಿರುತ್ತವೆ. ಈ ದೋಷಗಳನ್ನು ನಾವು ಪರಿಗಣಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಮನೆಯವರಿಗೆ ತಿಳಿಸಿದ್ದೇವೆ. ಇದಾದ ನಂತರ ಅವರಿಗೆ ಕೆಲವು ಸ್ವಪ್ನಗಳು ಶಕುನವಾಗಿ ಕಂಡ ನಂತರ ಕೆಲವು ವಾರಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ಅವರ ತೊಂದರೆಗಳು ಕಡಿಮೆಯಾಗುತ್ತವೆ. ಈ ಮನೆಯಲ್ಲಿ ನಾವು ವಾಸ್ತು ಸಲಹೆಗಾಗಿ ನಾವು ಇಲ್ಲಿ ಬಂದಿರುತ್ತೇವೆ. ಈ ಮನೆಯನ್ನು ವಾಸ್ತು ಸಿದ್ಧಾಂತದ ಪ್ರಕಾರ ದಿಕ್ಕುಗಳನ್ನು ಪರಿಶೀಲಿಸಿ ನೋಡಿದಾಗ ಈ ಮನೆಯು ಪೂರ್ವಾಭಿಮುಖವಾಗಿದ್ದು ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ಉದ್ದವಾಗಿರುತ್ತದೆ. ಅದೇ ರೀತಿ ಅಳತೆಯಲ್ಲಿ ದಕ್ಷಿಣ ಉತ್ತರಕ್ಕೆ ಅಳತೆ ಕಡಿಮೆ ಇರುತ್ತದೆ. ಈ ರೀತಿ ಇರುವುದರಿಂದ ಉತ್ತರ ಮತ್ತು ದಕ್ಷಿಣದ ಭಾಗ ಕಟ್ಟಾಗಿರುತ್ತವೆ ಮತ್ತು ಪೂರ್ವ ಮತ್ತು ಪಶ್ಚಿಮ ಈ ದಿಕ್ಕುಗಳು ಎಕ್ಸ್ಟೆನ್ಷನ್ ಆಗಿರುತ್ತವೆ. ಉತ್ತರ ಮತ್ತು ದಕ್ಷಿಣ ಎರಡೂ ಕಟ್ಟಾಗಿರುವುದರಿಂದ ಈ ಮನೆಯವರಿಗೆ ಆ ಎರಡೂ ದಿಕ್ಕುಗಳ ಶಕ್ತಿಯು ಅವರಿಗೆ ದೊರೆಯದೇ ಹೋಗುತ್ತದೆ. ಅದರಿಂದ ಹಲವಾರು ಕೆಲಸಗಳಲ್ಲಿ ಅವರಿಗೆ ತಡೆ ಮತ್ತು ಕುಂಠಿತವಾದ ಕಾರ್ಯಗಳು ಕಂಡುಬರುತ್ತವೆ. ಇಲ್ಲಿ ಮುಖ್ಯವಾಗಿ ನಾವು ದಿಕ್ಕುಗಳ ಪರಿಗಣನೆ ತೆಗೆದುಕೊಂಡಾಗ ಅವರಿಗೆ ಹಣಕಾಸಿನ ಸಮಸ್ಯೆ ಮತ್ತು ಬೆನ್ನು ನೋವು, ಅದಲ್ಲದೆ ಬಲಭುಜ ನೋವಿರುವುದು ಕಂಡಿರುತ್ತೇವೆ. ಆ ದೋಷ ಈ ಮನೆಯಲ್ಲಿ ನಾವು ಬ್ರಹ್ಮಸ್ಥಾನ ಮತ್ತು 16 ದಿಕ್ಕುಗಳನ್ನು ಪರಿಗಣನೆ ಮಾಡಿದ್ದೇವೆ. ಅದೇ ರೀತಿ 45 ದೇವತೆಗಳನ್ನು ಅಭ್ಯಾಸ ಮಾಡಿದಾಗ ಇಲ್ಲಿ ಮುಖ್ಯವಾಗಿ ವೆಸ್ಟ್ ಸೌತ್ ವೆಸ್ಟ್ ಇಲ್ಲಿ ಅಂದರೆ ಹೆಚ್ಚು ಪಶ್ಚಿಮ ದಿಕ್ಕಿನಲ್ಲಿ 3 ಅಲಮಾರಿಗಳನ್ನು ಇಟ್ಟಿರುತ್ತಾರೆ. ಈ 3 ಅಲಮಾರಿಗಳು ಬಹುದೊಡ್ಡ ಗಾತ್ರದ ಕನ್ನಡಿಗಳನ್ನು ಹೊಂದಿವೆ. ಅಂತರಿಕ್ಷ ತತ್ವದಲ್ಲಿ ಜಲತತ್ವಗಳ ಪ್ರಭಾವ ಹೆಚ್ಚಾಗಿ ಬಂದಿರುತ್ತದೆ. ಈ ಜಲತತ್ವವು ಅಂತರಿಕ್ಷದಲ್ಲಿ ಪ್ರವೇಶಗೊಂಡಾಗ ಅಂತರಿಕ್ಷ ತತ್ವವು ದೂಷಿತವಾಗುತ್ತದೆ. ಅಂತರಿಕ್ಷ ತತ್ವ ದೂಷಿತವಾದ್ದರಿಂದ ಮನೆಯ ಮಾಲೀಕರಿಗೆ ಅವರ ವ್ಯಾಪಾರದಲ್ಲಿ ಅಥವಾ ಅವರು ನಿರ್ವಹಿಸುವ ಸ್ಥಳದಲ್ಲಿ ಅವರಿಗೆ ಹಲವಾರು ತೊಂದರೆಗಳು ಕಂಡುಬರುತ್ತವೆ. ಆದ್ದರಿಂದ ತಾವು ಕೂಡ ತಮ್ಮ ಪಶ್ಚಿಮ ಅಂದರೆ ಅಂತರಿಕ್ಷ ತತ್ವದಲ್ಲಿ ಯಾವುದೇ ರೀತಿ ಬೇರೆ ತತ್ವಗಳ ಪ್ರವೇಶ ಆಗದಂತೆ ನೋಡಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ.